ವಿಶ್ವವಾಣಿ ಟಿ ವಿ ಸ್ಪೆಷಲಿನ ಎಲ್ಲ ವೀಕ್ಷಕರುಗಳಿಗೆ ನಮಸ್ಕಾರ. ಸುಲಭದಲ್ಲಿ ಸಾಲ ಸಿಗುವಂಥ ಒಂದು ವ್ಯವಹಾರದ ಕುರಿತಾಗಿ ಇದು ತನಕ ಕೇಳಿಕೊಂಡು ಬರ್ತಾಯಿದ್ವು. ಇಷ್ಟರ ತನಕ ಒಂದು ಉದ್ದಿಮೆಯನ್ನು ಮಾಡುವುದಕ್ಕಿಂತ ಮೊದಲು ವ್ಯವಹಾರವನ್ನು ಮಾಡ್ತಾ ಇರುವುದು ಟ್ರೇಡ್ ಅಥವಾ ಉದ್ದಿಮೆಯೂ ಕೂಡ ಆಗಿರ್ತವೆ. ಕುಶಲಕರ್ಮಿಗಳಿಗೂ ಕೂಡ ಸಾಲ ಸಿಗುವಂಥ ಮುದ್ರಾ ಯೋಜನೆ ಕುರಿತಾಗಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈಗ ಅದಕ್ಕಿಂತ ಮುಂದಿನ ಹಂತದಲ್ಲಿ ನನಗೆ ಕೇವಲ ವ್ಯವಹಾರ ಮಾಡುವುದಲ್ಲ, ನನಗೆ ಕೇವಲ ವ್ಯವಹಾರ ಮಾಡುವುದಕ್ಕಿಂತ ಆಚೆ ನಾನೊಂದು ಉತ್ಪಾದಕ ಆಗಿರಬೇಕು, ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರಬೇಕು ಅಂತೇಳಿ ಹೇಳುವಂಥ ಕನಸು ಅನೇಕರಿಗೆ ಇರ್ತವೆ. ಅಂಥ ಕನಸನ್ನು ನನಸು ಮಾಡಿಕೊಳ್ಳುವುದು ಹೇಗೆ, ಏನು ಮಾಡಿದರೆ ಅದು ಸಾಧ್ಯ ಇದೆ ಅಂತೇಳಿ ಹೇಳುವುದಕ್ಕೆ ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತೇನೆ. ಇದು ಇಲ್ಲಿಂದ ಪ್ರಾರಂಭ ಮಾಡಿ ನಾನು ದೊಡ್ಡ ಇಂಡಸ್ಟ್ರಿಯವರೆಗೂ ಕೂಡ ಬರ್ತಾ ಇದ್ದೇನೆ. ಬೇರೆ ಬೇರೆ ವಿಧವಾದಾಗಿರುವಂತಹ ಆ ಉದ್ದಿಮೆಯಲ್ಲಿ, ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಳ್ಳುವವರ ಗಮನಕ್ಕಾಗಿ ಇವತ್ತು ಹೇಳ್ತಾ ಇದ್ದೇನೆ. ಸ್ವಾಮಿ, ನನಗೇನೋ ಒಂದು ಉತ್ಪಾದಕನಾಗಿರಬೇಕು, ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರಬೇಕು ಅಂತೇಳಿ ಮನಸ್ಸಿದೆ. ನಾನೇನೋ ಮಾಡ್ತಾ ಇರ್ತೇನೆ, ಹೊಸತಾದದ್ದಿದೆ. ನನಗೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅನೇಕ ಗೊಂದಲಗಳು ಇವತ್ತಿರ್ತವೆ. ಅದಕ್ಕೆ ಅತ್ಯಂತ ಸುಲಭದ ಮಾರ್ಗ ಅಂತೇಳಿ ಹೇಳಿದರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ PMEGP ಅಂತೇಳಿ ಹೇಳುವಂಥದ್ದು. ತುಂಬ ಹೆಸಲ್ ಫ್ರೀ, ಇದು ಕೂಡ ಹೆಸಲ್ ಫ್ರೀನೇ, ಜಾಮೀನು ಬೇಕಿಲ್ಲ. ಇದಕ್ಕೆ 25 ಲಕ್ಷದವರೆಗೆ ಸಿಗ್ತದೆ. ನಾನು ಮುದ್ರಾ ಯೋಜನೆಯ ಹತ್ತಿರ ವಿವರಿಸ್ತಾ ಹೇಳ್ತಾ ಇರುವಂಥದ್ದು ಯಾವುದಕ್ಕೆ ಹೇಳಿದ್ರೆ, ಮುದ್ರಾ ಯೋಜನೆಯಲ್ಲಿ 20 ಲಕ್ಷ, PMEGPಗೆ 25 ಲಕ್ಷ. PMEGPಗೂ ಮುದ್ರಾಕ್ಕೂ ಇರುವಂಥ ವ್ಯತ್ಯಾಸ ಏನು? ಹಾಗಾದರೆ ಮುಖ್ಯವಾದಂಥ ವ್ಯತ್ಯಾಸ ಅಂದರೆ, ಮುದ್ರಾ ಯೋಜನೆ ಉತ್ಪಾದನೆಗೂ ಕೂಡ ಕೊಡ್ಬೋದು, ಇಲ್ಲ ವ್ಯವಹಾರಕ್ಕೂ ಟ್ರೇಡ್ ಆ್ಯಂಡ್ ಬಿಸ್ನೆಸ್ಸಿಗೂ ಕೂಡ ಕೊಡ್ಬೋದು. ಆದರೆ ಈ PMEGP ಯೋಜನೆ ಯಾವುದೇ ಉತ್ಪಾದನೆ ಆಗಿರಬೇಕು. ಆದರೆ ಮತ್ತೊಂದು ಎರಡನೇದು ಅಂತೇಳಿದರೆ, ಇದರಲ್ಲಿ ಸಹಾಯಧನ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ನಗರ ಪ್ರದೇಶದಲ್ಲಿ ಆದರೆ 15%, ಗ್ರಾಮೀಣ ಪ್ರದೇಶದಲ್ಲಾದರೆ 25%, SC/STಗಳಿಗಾದರೂ ಕೂಡ 25% ಬರ್ತವೆ. ವುಮನ್ ಎಂಟರ್ಪ್ರೈಸಸ್ಗಾದರೆ 25% ಬರ್ತವೆ. ಅಲ್ಲಿಯೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಇದೆ. ಅದನ್ನು ನಿಮಗೆ ತಿಳಿಸಲಾಗ್ತಾ ಇದೆ. ಇದು ಕೇವಲ ಬ್ಯಾಂಕಿನವರೇ ಮಾಡುವಂಥದ್ದಲ್ಲ. ಲೈನ್ ಡಿಪಾರ್ಟ್ಮೆಂಟ್ ಒಂದಿದೆ, KVIC ಅಂತೇಳಿದೆ. ಅದರ ಜವಾಬ್ದಾರಿಯನ್ನು ಅದನ್ನು ತಗೊಳ್ತಾರೆ. ಅದನ್ನು ಸಾಲವನ್ನು ಕೊಟ್ಟು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಯಾವುದಕ್ಕೆ ಕೇಳಿದರೆ ಅದು ಬ್ಯಾಂಕಿನವ್ರದ್ದು. ಇಲ್ಲಿ 2 ಏಜೆನ್ಸಿಗಳು ನೇರವಾಗಿ ಇನ್ವಾಲ್ವ್ ಆಗಿರ್ತವೆ, ಲೈನ್ ಡಿಪಾರ್ಟ್ಮೆಂಟ್ಗಳಾದದ್ದು ಅಂತ. ಅವರ ಥ್ರೂ ಪ್ರೊಸೆಸ್ ಆಗಬೇಕು ಅಪ್ಲಿಕೇಶನ್ಸ್. ಯಾವ್ಯಾವುದಕ್ಕೆ ಕೊಡ್ಬೋದು ಅಂತ ನನಗೆ ಯಾವ್ಯಾವುದಕ್ಕೆ ತಗೊಳ್ಬೇಕು ಅಂತೇಳಿ ಗೊತ್ತಿಲ್ಲ. ಈಗ ದೊಡ್ಡ ಸಮಸ್ಯೆ ಬರ್ತದೆ. ಹೌದು, ಮುದ್ರಾದಲ್ಲಿ ಆಗಲಿ ಅಥವಾ PMEGPಯಲ್ಲಿ ಆಗಲಿ ನನಗೆ ಮನಸ್ಸಿದೆ, ನನಗೆ ಯಾವುದಕ್ಕೆ ತಗೊಳ್ಬೇಕು ಅಂತೇಳಿ ಗೊತ್ತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಓದಲೇ ಇಲ್ಲ, ನನಗೇನು ಗೊತ್ತು? ಹೆದರಬೇಕಾದದ್ದಿಲ್ಲ. ಈ ಯೋಜನೆಯಲ್ಲಿ ಕನಿಷ್ಠ ವಿದ್ಯಾರ್ಹತೆ 8ನೇ ತರಗತಿ ಪಾಸಾಗಿದ್ದರೆ ಸಾಕು. PMEGPಯಲ್ಲಿ ಸಾಲ ತೆಗೆದುಕೊಳ್ಳಲಿಕ್ಕೆ ಕೇವಲ 8ನೇ ತರಗತಿ ಪಾಸಾದದ್ದಿದ್ದರೆ ಆತ ಈ ಯೋಜನೆಯಲ್ಲಿ ಬರ್ತಾನೆ. ಸಾಲವನ್ನು ತೆಗೆದುಕೊಳ್ಳುವಾಗ ಯಾವ ಉದ್ದೇಶಕ್ಕಾಗಿ ತೆಗೆದುಕೊಳ್ಳಬಹುದು ಗೊತ್ತಿಲ್ಲ ನನಗೆ. ಅದಕ್ಕೆ ರೂಟ್ ಸೆಟ್ ಅಂತೇಳಿದೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೇರಿಕೊಂಡು ಮಾಡಿರುವಂಥದ್ದು. ಅಲ್ಲಿ ಏನು EDP ಅಂತೇಳಿ ಹೇಳ್ತಾರೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ. ಅವರೊಂದು ಲೀಸ್ಟ್ ಹಾಕ್ತಾರೆ. ನೋಡಿ, ನಿಮ್ಮ ಬ್ಯಾಂಕಿನಲ್ಲಿ ಹೋಗಿ ಕೇಳಿ, ನಿಮ್ಮ ಬ್ಯಾಂಕಿನದ್ದು ಯಾವುದು ಅಂತ. ಕನಿಷ್ಠ 3-4 ದಿವಸದಿಂದ ಹಿಡಿದು 15-20 ದಿವಸ, ಒಂದು ತಿಂಗಳ ಮಟ್ಟಿಗೂ ಅದಕ್ಕಿಂತಲೂ ಜಾಸ್ತಿಯೂ ಕೂಡ ತರಬೇತಿಯನ್ನು ಕೊಡುವಂಥ ಒಂದು ಸಂಸ್ಥೆ ಅದು. ಎಲ್ಲಿ ತರಬೇತಿ ಕೊಡ್ತಾರೆ ಅಂತೇಳಿದರೆ, ನಿಮ್ಮ ಊಟ ವಸತಿ ಎಲ್ಲವನ್ನು ಕೊಟ್ಟು ಅಲ್ಲಿಗೆ ಕರೆಸಿ ಅತ್ಯುತ್ತಮವಾಗಿರುವಂಥ ತಜ್ಞರಿಂದ ಹೇಗೆ ಮಾಡಬಹುದು, ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತೇಳಿ ಹೇಳುವಂಥದ್ದು. ವಿದೇಶದಲ್ಲಿ ಆಗಿದ್ರೆ ಇಂತಹ ಒಂದು ತರಬೇತಿಗಳಿಗೆ ಸಾವಿರಾರು ಡಾಲರ್ನಷ್ಟು ಖರ್ಚು ಮಾಡಬೇಕಾದದ್ದು ಅಬ್ಸಲ್ಯೂಟ್ಲಿ ಫ್ರೀಯಾಗಿ ರೂಟ್ ಸೆಟ್ಗಳು ಮಾಡಿಕೊಡ್ತವೆ. ನಿಮ್ಮ ಬ್ಯಾಂಕಿನಲ್ಲಿ ಹೋಗಿ ಕೇಳಿ ಎಲ್ಲಿದೆ ಅಂತೇಳಿ. ನಿಮಗೆ ಸೂಟಾಗಿರುವಂಥದ್ದು ಯಾವುದಾದ್ರೂ ಇದೆಯೋ ನೋಡಿ. ನೀವೊಂದು ಜೇನು ಸಾಕಾಣಿಕೆ ಮಾಡ್ತೀರಾ ಮಾಡಿ, ಡೈರಿ ಹಾಲು ಹೈನುಗಾರಿಕೆಗೆ ಮಾಡ್ತೀರೋ ಅದಕ್ಕೂ ಕೂಡ ಕೊಡ್ತಾರೆ.
ಸಣ್ಣ ಕೈಗಾರಿಕೆ, ಹಪ್ಪಳವನ್ನು ಸಂಡಿಗೆಯನ್ನು ತಯಾರಿಸುವುದು, ಫ್ಯಾಷನ್ ತಯಾರುವಂಥದ್ದು, ಈ ಮಣ್ಣಿನಿಂದ ಮಣಿಗಳನ್ನು ತಯಾರಿಸುವಂಥದ್ದು, ಇಂಥದ್ದೆಲ್ಲದಕ್ಕೂ ಕೂಡ ತರಬೇತಿಯನ್ನು ಕೊಡ್ತಾರೆ. ನೀವು ಈ ತರಬೇತಿಯನ್ನು ತೆಗೆದುಕೊಂಡು ಬಂದ ಮೇಲೆ ಫೋಟೋಗ್ರಫಿ ಇದೆ, ವಿಡಿಯೋಗ್ರಫಿ ಇದೆ, ಯಾವುದಕ್ಕೂ ಕೂಡ ಬರ್ತವೆ. ಇದು 8ನೇ ತರಗತಿ ಪಾಸಾಗಿರುವಂಥ ಯಾರು ಕೂಡ ತೆಗೆದುಕೊಳ್ಳಬಹುದಾದಂಥವರಿಗೆ ರೂಡ್ ಸೆಟ್ನಲ್ಲಿ ತರಬೇತಿಯನ್ನು ಕೊಡ್ತಾರೆ ಅಂತೇಳಿ ನಾನು ಹೇಳಿದ್ದೇನೆ. EDP ಪ್ರೋಗ್ರಾಮ್ ಅಂತ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದನ್ನು ತಕ್ಕೊಳ್ಳಿ, ಹೋಗಿ ಅಲ್ಲಿ ಅದು ತಕ್ಕೊಂಡಾದ ಮೇಲೆ ಪಾಸಾದ ಮೇಲೆ, ಪಾಸು ಅಂತೇಳಿ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕೊಡ್ತಾರೆ, ಪ್ರತಿಯೊಬ್ಬರೂ ಪಾಸ್ ಆಗ್ತೀರಿ. ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಿಮಗೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ಪ್ರಮಾಣ ಪತ್ರ ಎನ್ನುವುದು ನಿಮಗೆ ಸಾಲವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಪಾಸ್ಪೋರ್ಟ್. ನಿಮ್ಮನ್ನು ಯಾವ ಬ್ಯಾಂಕು ಸ್ಪಾನ್ಸರ್ ಮಾಡಿರ್ತದೋ, ಯಾವ ಬ್ಯಾಂಕ್ನವರು ಲೆಟರ್ ಹೆಡ್ನಿಂದ ನಿಮ್ಮನ್ನು ಕಳಿಸ್ತೇವೆ ಅಂತೇಳಿ ಬರ್ಕೊಟ್ಟಿರ್ತಾರೋ ಅವ್ರು ನಿಮಗೆ ಸಾಲವನ್ನು ಕೊಡುವಂಥ ಜವಾಬ್ದಾರಿಯನ್ನು ಕೂಡ ಇದರಲ್ಲಿ ತಗೊಳ್ತಾರೆ. ಹಾಗಾಗಿ ಸಾಲ ಸಿಗುವುದಿಲ್ಲ ಅಂತೇಳಿ ಹೇಳುವಂಥದ್ದಲ್ಲ. ಮುದ್ರಕ್ಕೂ ಇರಲಿ ಅಥವಾ ಇದಕ್ಕೂ ಅದೇ ಅಪ್ಲಿಕೇಬಲ್ ಆಗಿರ್ತವೆ. ನೀವಲ್ಲಿ ಹೋಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದರೆ, ನೀವೊಂದು PMEGP ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ನಿಮಗೆ ಬೇಕಾದರೆ ನೀವೇ ನೇರವಾಗಿ ನಿಮಗೆ ಅರ್ಜಿಯನ್ನು ಹಾಕ್ಕೋಬೋದು, ತುಂಬ ಸುಲಭದಲ್ಲಿದೆ. ಇಲ್ಲದೇ ಇದ್ದರೆ ನೀವು ಹತ್ತಿರದ DICಯಲ್ಲಿ ಅಥವಾ KVIC ಆಫೀಸ್ನಲ್ಲಿ ನಿಮ್ಮ ತಾಲೂಕು ಪಂಚಾಯತ್ನಲ್ಲಿ ಹೋದರೆ ನಿಮಗೆ ಇದಕ್ಕೆ ಸಲಹೆಯನ್ನು ಕೊಡುವವರು ಇರ್ತಾರೆ, ಸಹಕಾರವನ್ನು ಮಾಡ್ತಾರೆ. ಕೆಲವೊಂದು ಸರಿ ಬ್ಯಾಂಕಿನವರೇ ಇಂಥವರಿಗೆ ನಾವು ಸಾಲವನ್ನು ಕೊಡ್ಬೋದು ಅಂತೇಳಿ ಹೇಳಿಕೊಂಡು ರೆಫರೆನ್ಸ್ ಮಾಡಿ ಆ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿ ತುಂಬಿಸುವಂಥ ವ್ಯವಸ್ಥೆಯೂ ಕೂಡ ಇದೆ. EDP ಇಸ್ ಎ ಮಸ್ಟ್. ನಿಮಗೆ ಮೊದಲೇ ನನಗೆ ಗೊತ್ತಿದೆ, ಐಡಿಯಾ ಗೊತ್ತಿದೆ, ನಾನು ಸಾಲ ತಗೊಳ್ತೇನೆ, EDPಯಲ್ಲಿ ನೀವು ಅರ್ಜಿಯನ್ನು ಹಾಕಿ ಆಮೇಲೆ EDP ಟ್ರೈನಿಂಗಿಗೆ ಹೋಗ್ಬೋದು. ಇಲ್ಲ, ನಾನು EDPಯನ್ನು ತಗೊಂಡು ಬಂದೆ, ನನಗೆ ಸಾಲ ಬೇಕು, ಆ ಮೂಲಕವೂ ಕೂಡ ಹೋಗ್ಬೋದಾದಂಥ ಒಂದು ಅತ್ಯುತ್ತಮವಾದಂಥದ್ದು ಇದು. 25 ಲಕ್ಷ ರೂಪಾಯಿನ ಹೊರಗಡೆ ಇದರಲ್ಲಿ ಸಾಲ ಸಿಗ್ತಾ ಇರ್ತವೆ. ಈ ಸಾಲವನ್ನು ಅದನ್ನೇ ಹೇಳಿದಂತೆ ಯಾವುದೇ ಉತ್ಪಾದನೆ ಆಗಿರಬೇಕು ಇದರಲ್ಲಿ. ಆ ಉತ್ಪಾದನೆ ಆಗುವಾಗ ಇವನ್ ಹೈನುಗಾರಿಕೆಯೂ ಕೂಡ ಈಗ ಬರ್ತಾ ಇದೆ, ಬೆಲ್ಲ ತಯಾರಿಕೆ ಯೂನಿಟಿಗೂ ಕೂಡ ಬರ್ತಾ ಇದೆ. ಇದಕ್ಕೆ ಭದ್ರತೆಯನ್ನು ಕೊಡಬೇಕು. ಇದರಲ್ಲಿಯೂ ಅಷ್ಟೇ, ನೀವು ಇರುವಂತಹ ಆ ಜಾಗ, ಇಂಡಸ್ಟ್ರಿಗೆ ಇರುವಂಥ ಒಂದು ಜಾಗ ಏನಿರ್ತದಲ್ಲ, ಅದು ನಿಮ್ಮ ಹೆಸರಿನಲ್ಲಿದ್ದರೆ ಕೊಡಬೇಕು. ಸಮಸ್ಯೆ ಏನು ಬರ್ತದೆ ಕೇಳಿದ್ರೆ, ನಮ್ಮಲ್ಲಿ ಕಾನೂನುಗಳು ಹೇಗಿದೆ ಕೇಳಿದ್ರೆ, ಯಾವುದೇ ಕೃಷಿ ಉತ್ಪಾದನೆಯ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡುವಾಗಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಮಸ್ಟ್ ಬಿ ಯೂಸ್ಡ್ ಫಾರ್ ದ ಅಗ್ರಿಕಲ್ಚರ್ ಪರ್ಪಸ್ ಓನ್ಲಿ, ನಾಟ್ ಫಾರ್ ಅದರ್ ದೆನ್ ಅಗ್ರಿಕಲ್ಚರ್ ಪರ್ಪಸ್. ದೇ ಕ್ಯಾನ್ ಯೂಸ್ ಇಟ್ ಫಾರ್ ಅಲೈಡ್ ಆ್ಯಕ್ಟಿವಿಟೀಸ್, ಅಗ್ರಿ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಅಷ್ಟಕ್ಕೆ ಮಾಡ್ಬೋದು. ಆಗೇನು ಮಾಡಬೇಕು ಕೇಳಿದ್ರೆ, ನಿಮಗೆ ಬೇಕಾಗಿರುವಂಥ ಒಂದು ಜಾಗವನ್ನು ಎನೆ ಮಾಡಿಸ್ಬೋದು. ಅಯ್ಯೋ, ಎನೆ ಮಾಡೋದು ಅಂದರೆ ತುಂಬ ಸಮಸ್ಯೆ ಆಗ್ತದಲ್ಲ. ಅತ್ಯಂತ ಸುಲಭ. ಸಿಂಗಲ್ ವಿಂಡೋ ಅಂತೇಳಿದೆ, ಅದಕ್ಕೆ ಬೇಕಾಗಿರುವಂತಹ ಆ ಸಂಸ್ಥೆಗಳಿದೆ KVICಯಲ್ಲಿ ಅಥವಾ ತಹಶೀಲ್ದಾರ್ ಆಫೀಸ್ನಲ್ಲಿ. ಇದನ್ನು ಇಂಡಸ್ಟ್ರಿಯಲ್ ಎನೆ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟರೆ, ಇಂಥ ಉದ್ದೇಶಕ್ಕೆ ಅಂತೇಳಿ ಕೊಟ್ಟರೆ KVICಯ ಮೂಲಕ DICಯ ಮೂಲಕವಾಗಿ ಅದನ್ನು ಸ್ಪಾನ್ಸರ್ ಮಾಡಿದರೆ 45 ದಿವಸದ ಒಳಗಡೆಯಾಗಿ ಅದು ಇಂಡಸ್ಟ್ರಿಯಲ್ ಎನೆ ಆಗಲೇಬೇಕು. ಅದರ್ವೈಸ್ ಇಟ್ ಈಸ್ ಡೀಮ್ಡ್ ಟು ಬಿ ಇಂಡಸ್ಟ್ರಿಯಲ್ ಎನೆ ಅಂತೇಳಿ ಕನ್ಸಿಡರ್ ಮಾಡಲಾಗುವುದು ಅಂತ RBI ಹೊರಡಿಸಿರುವಂಥ ಒಂದು ಮಾರ್ಗಸೂಚಿಯಲ್ಲಿದೆ. ನೆನಪಿಟ್ಟುಕೊಳ್ಳಿ, ತುಂಬ ಮಹತ್ವವಾದದ್ದು. ಈ ವಿಚಾರದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ನೀವು. ಹಾಗಾಗಿ ಅಲ್ಲಿ ಬರಬಹುದಾದದ್ದು ಯಾವ್ಯಾವುದಕ್ಕೆ ಪಡೆದುಕೊಳ್ಬೋದು? ಸೂರ್ಯನ ಬೆಳಕಿನ ಕೆಳಗಡೆ ಇರುವಂಥ ಎಲ್ಲ ವಸ್ತುಗಳ ಉತ್ಪಾದನೆಗಳನ್ನು ಆ ಉದ್ದೇಶಕ್ಕಾಗಿ ಸಾಲವನ್ನು ಪಡೆದುಕೊಳ್ಬೋದು. ಆದರೆ ನೆಗೆಟಿವ್ ಲಿಸ್ಟ್ ಮಾತ್ರ ಇದೆ. ನೆಗೆಟಿವ್ ಲಿಸ್ಟ್ ಏನಂದ್ರೇನು? ಎರೆಕ, ವೈನು, ಗಾಂಜಾ, ಜೂಜಾಡುವುದು, ಇಂಥ ಒಂದಿಷ್ಟು ನೆಗೆಟಿವ್ ಲಿಸ್ಟ್ಗಳಿದೆ, ತುಂಬ ಕಡಿಮೆ ಇದೆ. ಅವಷ್ಟಕ್ಕೆ PMEGPಯಲ್ಲಿ ಬರುವುದಿಲ್ಲ. ಬಿಟ್ಟರೆ ಬೇರೆ ಎಲ್ಲ ವಿಧಾನಕ್ಕೆ ಉತ್ಪಾದನೆಗೋಸ್ಕರವಾಗಿ ಸಾಲವನ್ನು ಪಡೆಯುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಯೋಜನೆ ಯಾವುದಾದ್ರೂ ಇದ್ದರೆ ಅದು PMEGPಯಲ್ಲಿ ಪಡೆದುಕೊಳ್ಳುವಂಥ ಸಾಲ. ಇದರ ಲಾಭ ಏನಾಗಿರ್ತದೆ? ಲಾಭ ಏನಂತೇಳಿ ಹೇಳಲ್ಲ. ನಬಾರ್ಡ್ ಅಂತೇಳಿ ಒಂದಿದೆ, ಇದರಲ್ಲಿ ಮತ್ತೊಂದು ಬರ್ತವೆ ಸಂಸ್ಥೆ, ನಬಾರ್ಡ್ ಅಂತೇಳಿ. ಆ ನಬಾರ್ಡು ರಿಸರ್ವ್ ಬ್ಯಾಂಕ್ ಏನಿಗೆ ಇದೆ. ಆ ನಬಾರ್ಡ್ ಏನು ಮಾಡ್ತವೆ ಕೇಳಿದ್ರೆ, ಪ್ರತಿ ವರ್ಷವೂ ಕೂಡ ಇಂತಹ ಕಿರು ಉದ್ಯಮಿಗಳನ್ನು ತಯಾರು ಮಾಡಿರುವಂಥ ಪ್ರಾಜೆಕ್ಟನ್ನು ಮಾರಾಟ ಮಾಡಲಿಕ್ಕೂ ಕೂಡ ತುಂಬ ಪ್ರಮೋಟ್ ಮಾಡ್ತವೆ. ಅವರು ಹೇಳ್ತಾರೆ, ಇಂಥದ್ದಕ್ಕೆಲ್ಲ ಸಾಲ ಕೊಟ್ಟರೆ ಬ್ಯಾಂಕುಗಳಿಗೆ ನಾವು ರೀಫೈನಾನ್ಸನ್ನು ಕೊಡ್ತೇವೆ, ಬ್ಯಾಂಕುಗಳು ಸ್ವಂತ ಹಣದಿಂದ ಕೊಡಬೇಕಾದದ್ದಿಲ್ಲ,
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗಾಗಲಿ ಬೇರೆ ಬ್ಯಾಂಕುಗಳಿಗಾಗಲಿ ರಿಫೈನಾನ್ಸನ್ನು ನೀವು ತೆಗೆದುಕೊಳ್ಬೋದು, ನಮ್ಮ ಹಣದಿಂದ ನಾವು ಕೊಡ್ತೇವೆ, ನೀವೇನು ಮಾಡಬೇಕಾದದ್ದಿಲ್ಲ ಅಂತ. ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನವರು ಏನು ಹೇಳ್ತಾರೆ ಕೇಳಿದ್ರೆ, ಇಲ್ಲ ನೀವು ಇದು ಸಾಲವನ್ನು ತೆಗೆದುಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಭದ್ರತೆಗೆ ನಾವು ನಿಲ್ತೇವೆ, ನೀವು ಭದ್ರತೆಯೂ ಕೊಡಬೇಕು ಅಂತೇಳಿಲ್ಲ ಅಂತ. ಒಂದು ವೇಳೆ ಜಾಗವೂ ನಿಮ್ಮ ಹೆಸರಿನಲ್ಲಿಲ್ಲ, ಲೀಸ್ಡ್ ಲ್ಯಾಂಡ್ನಲ್ಲಿಯೂ ಕೂಡ ಮಾಡ್ಬೋದು, ಪ್ರೊವೈಡೆಡ್ ಏನೇ ಆಗಿರಬೇಕು. ನೀವು ಸಾಲ ಮುಗಿಯುವಲ್ಲಿಯ ತನಕದ ಅವಧಿಗೆ ಲೀಸ್ ಆಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು, ಸಾಲವನ್ನು ಪಡೆಯಬಹುದು. ಒಂದು ಸಣ್ಣ ಹಪ್ಪಳ ತಯಾರಿಕೆಯಿಂದ ಹಿಡಿದು, ಒಂದು ಪಿನ್ನಿನ ತಯಾರಿಕೆಯಿಂದ ಹಿಡಿದು, ಒಂದು ದೊಡ್ಡದಾಗಿರುವಂಥ ಪಾಟರಿ ಇರಲಿ, ಅಲ್ಯೂಮಿನಿಯಂ ಇದ್ದರೆ ಒಂದು ಪಾತ್ರೆಗಳನ್ನು ತಯಾರು ಮಾಡುವಂಥದ್ದು, ಇಲ್ಲ ಬೇರೆ ಬೇರೆ ರೀತಿಯಿಂದ ಮಾಡುವಂಥ ಅನೇಕ ಯೋಜನೆಗಳನ್ನು ಇವತ್ತು ರೋಡ್ ಸೈಡ್ನಲ್ಲಿ ಯಾರ್ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ, ಒಂದು ಕಿರು ಉದ್ಯಮಿಗಳನ್ನು ಎಲ್ಲಾದರೂ ನೋಡ್ತಾ ಇದ್ದರೆ, ಅವೆಲ್ಲವೂ ಕೂಡ ಹೆಚ್ಚಿನವುಗಳ ಫಲಾನುಭವಿಗಳು ಯಾರು ಕೇಳಿದ್ರೆ PMEGP ಇದೆ. ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ, ಜನರಿಗೆ ಯಾವುದೇ ಎಲ್ಲಿ ಸಾಲ ಸಿಗ್ತದೆ ಅಂತ ಹೇಳೋದು ಗೊತ್ತಿಲ್ಲ. ಫಸ್ಟಿಗೆ ಬ್ಯಾಂಕಿಗೆ ಹೋದಾಗ ಸಾಲ ಸಿಗುವುದಿಲ್ಲ ಅಂತೇಳಿ ಹೇಳುವಾಗ ಸಣ್ಣ ಮುಖ ಮಾಡಿಕೊಂಡು ಬರ್ತಾರೆ. ಈಗ ನೀವು ಇಲ್ಲಿ ಮಾಡಬೇಕಾದದ್ದೇನು ಕೇಳಿದ್ರೆ, ಎರಡನೇ ಹಂತದಲ್ಲಿ ಸಾಲ ಆಗ ಹೇಳಿದಾಗೆ ಮುದ್ರಾದಲ್ಲಿ ಏನು ಹೇಳ್ತಾ ಇದ್ದೇವೋ ಅದೇ ರೀತಿ ಒಂದು ವೇಳೆ ನೀವು ನೋಡದೇ ಇದ್ದರೆ ಇದರ ಹಿಂದಿನ ಸಂಚಿಕೆಯನ್ನು ಇಲ್ಲಿ ಬರ್ತಾ ಇರುವಂಥ ಲಿಂಕುಗಳಲ್ಲಿ ನೋಡ್ತಾ ಹೋಗಿ. ನೀವು ಅದರ ಕುರಿತಾಗಿರುವಂಥ ಎಲ್ಲ ವ್ಯವಹಾರವನ್ನು ಕೊಟ್ಟಿದ್ದೇವೆ. ಸಾಲವನ್ನು ನೀವು ತುಂಬ ಈ ಸುಲಭದಲ್ಲಿ ಪಡೆಯಬಹುದು. ಸಹಾಯಧನವೂ ಕೂಡ ಸಿಗ್ತಾ ಇರ್ತವೆ. ಅದಕ್ಕೆ ಬೇಕಾಗಿರುವಂಥ ಭದ್ರತೆಯನ್ನು CGTMSE ಇವರು ಕೊಡೋದ್ರಿಂದ ಜಾಮೀನಿಗಾಗಿ ಇನ್ನೊಬ್ಬರಿಗೆ ಕೈ ಚಾಚುವುದು ತಪ್ಪಿರ್ತವೆ. ನಿಮ್ಮ ಸ್ವಂತ ದುಡಿಮೆಯಲ್ಲಿ, ನಿಮ್ಮ ಸ್ವಂತ ಛಲದಲ್ಲಿ ತರಬೇತಿಯನ್ನು ಕೂಡ ಪಡೆದುಕೊಂಡು ಪರಿಪೂರ್ಣ ಉದ್ದಿಮೆದಾರರಾಗಲಿಕ್ಕೆ ಇಂಥ ಅನೇಕ ಸ್ಕೀಮ್ಗಳು ಈ ದೇಶದಲ್ಲಿದೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. 1921ನೇ ಇಸ್ವಿಯಿಂದಲೇ ಬಡತನದ ನಿರ್ಮೂಲನೆಯ ಯೋಜನೆಗಳು ಈ ದೇಶದಲ್ಲಿ ಬಂದಿವೆ. ಹಾಗಾಗಿ ಇಂಥ ಸರ್ಕಾರ ಅಂತೇಳಲ್ಲ, ವಿ ಆರ್ ಲಕ್ಕಿ ಟು ಹ್ಯಾವ್ ಸಚ್ ಎ ಗೌರ್ಮೆಂಟ್ ದಟ್ ಯಾವುದೇ ಸರ್ಕಾರ ಬರಲಿ ಜನಸಾಮಾನ್ಯರ ಅಭಿವೃದ್ಧಿಗೆ ಅನೇಕ ಒಳ್ಳೆಯ ಯೋಜನೆಯನ್ನು ತಂದಿರ್ತವೆ. ಅದರ ಮುಂದುವರಿಕೆಯ ಭಾಗವಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿದ್ದಾರೆ. ಯಾರೂ ಕೂಡ ವೈಯಕ್ತಿಕವಾದಂತಹ ಆ ಆಶೆಗೆ ಪೇಪರ್ನಲ್ಲಿ ಬರುವಂಥ ಸುದ್ದಿಗಾಗಿ ತಲೆ ಕೆಡಿಸಿಕೊಳ್ಳಬೇಡಿ, ಇದೆಲ್ಲ ಬರ್ತವೆ. ಆಮೇಲೆ ಮತ್ತೊಂದು ಇರ್ತವೆ ಇದರಲ್ಲಿ, ಈ ಮುದ್ರಾ ಯೋಜನೆಯಲ್ಲಿ ಸ್ವಸಹಾಯ ಸಂಘಗಳು ಅಂತೇಳಿ ಒಂದಿದೆ, ಕೇಳಿದ್ದೀರಾ ನೀವು? 20 ಜನರ ಒಳಗಡೆ 5 ಜನರಿಗಿಂತ ಹೆಚ್ಚಿನದ್ದು ಯಾವುದೋ ಒಂದು ಗುಂಪುಗಳನ್ನು ಮಾಡಿಕೊಂಡ್ರೆ ನೀವು ಆ ಗುಂಪಿನ ಮೂಲಕವೂ ಕೂಡ ಸಾಲ ತೆಗೆದುಕೊಳ್ಳಬಹುದಾದಂಥ ಅತ್ಯುತ್ತಮವಾದಂಥ ಒಂದು ಯೋಜನೆ ಇದೆ. ನಾನೇ ಮಂಗಳೂರಿನಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ಮಾಡುವಾಗ ಮೀನುಗಾರರ ಮಹಿಳೆಯರಿಗೆ ಸವಿನಯ ಅಂತೇಳಿ ಹೇಳುವಂಥದ್ದು ಒಂದು ಬೋಟನ್ನು, ಪರ್ಸಿನೆಂಟ್ ಬೋಟನ್ನು ಸ್ವಸಹಾಯ ಸಂಘದ ಮೂಲಕವಾಗಿ ತೆಗೆದುಕೊಂಡಿದ್ದರು. ಜಾಮೀನಿಲ್ಲ, ಏನೂ ಇಲ್ಲ, ಅತ್ಯುತ್ತಮವಾಗಿ ನಡೆಸಿದ್ರು. ಆಗಿನ ಅನೇಕ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಎಲ್ಲ ಅದರ ಹೈಲೈಟ್ಸ್ ಆಗಿ ಬಂದಿತ್ತು. ಹಾಗಾಗಿ ಇಂಥ ಅನೇಕ ಕೆಲವು 2-3 ಲಕ್ಷ ಕೋಟಿ ರೂಪಾಯಿನವರೆಗಿನ ವ್ಯವಹಾರ ಸ್ವಸಹಾಯ ಸಂಘಗಳು ಇವತ್ತು ಈ ದೇಶಕ್ಕಾಗಿ ಕೊಡ್ತಾ ಇವೆ. ನೆನಪಿಟ್ಟುಕೊಳ್ಬೇಕು. ಸುಲಭದಲ್ಲಿ ಸಾಲ ಸಿಗುವಂಥದ್ದು, ಸಾಲ ಸಿಗುವುದಿಲ್ಲ ಅಂತೇಳಿ ಹೇಳುವುದಕ್ಕಿಂತ ಸಾಲ ಸಿಗ್ಬೋದಾದಂಥ ಹಾದಿ. ಹಾಗಾದರೆ ಇದನ್ನು ಮಾನಿಟರ್ ಮಾಡುವವರು ಯಾರು? ಮುಖ್ಯವಾಗಿ ಬ್ಯಾಂಕುಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಲೀಡ್ ಬ್ಯಾಂಕ್ನವರು BLBC ಅಂತೇಳಿ ಮಾಡ್ತಾರೆ. ಲೀಡ್ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಡಿಸ್ಟ್ರಿಕ್ಟಿಗೆ ಒಂದು ಲೀಡ್ ಬ್ಯಾಂಕ್ ಅಂತೇಳಿ ಇರ್ತವೆ. ಲೀಡ್ ಬ್ಯಾಂಕಿಗೆ ಒಂದು ಚೀಫ್ ಮ್ಯಾನೇಜರ್ ರ್ಯಾಂಕಿನವರು ಇರ್ತಾರೆ. ಅವರು ಸಮಗ್ರವಾಗಿರುವಂಥದ್ದನ್ನು ನೋಡಿ ಯಾರು ಸಾಲವನ್ನು ಕೊಡೋದಿಲ್ಲ, ಜಿನೈನ್ ಇದ್ದರೆ ಯಾಕೆ ಕೊಡಬಾರ್ದು ಅಂತ. ನಮ್ಮ ಭಾಗದ MPಗಳಿರ್ತಾರೆ, MLAಗಳು ಬರ್ತಾರೆ, ಗೌರ್ಮೆಂಟ್ನ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ. ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲೂ ಕೂತ್ಕೊಂಡು ಪರಿಹಾರ ಆಗ್ತವೆ. ಆಮೇಲೆ ಪ್ರತಿ ತಿಂಗಳೂ ಕೂಡ ಬ್ಯಾಂಕಿನಲ್ಲಿ ರೀಜ್ನಲ್ ಲೆವೆಲ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ DCC ಅಂತೇಳಿ ಆಗ್ತವೆ. ಅಲ್ಲಿ ಕೂಡ ಅದನ್ನು ನೀವು ತರ್ಬೋದು. ಅಲ್ಲಿ ಕೂಡ ಲೀಡ್ ಬ್ಯಾಂಕ್ ಮ್ಯಾನೇಜರು, ನಬಾರ್ಡ್ನವರು, MPಗಳು ಇವರೆಲ್ಲ ಕುಳಿತುಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಯಾಕೆ ಅಂತೇಳಿ ಹೇಳಿ, ನೀವು ನೇರವಾದಂಥ ರೈಟಿಂಗ್ನಲ್ಲಿ ಅದನ್ನು ರಿಜೆಕ್ಟ್ ಮಾಡಲಿಕ್ಕಾಗೋದಿಲ್ಲ. ಮತ್ತು ಇದರ ತುಂಬ ಮುಖ್ಯವಾದದ್ದು ಅಂತೇಳಿ ಹೇಳಿದರೆ, ಇದು ಪೋರ್ಟಲ್ನಲ್ಲಿ ಎಂಟ್ರಿ ಆಗೋದರಿಂದ, ಆನ್ಲೈನ್ ಅಪ್ಲಿಕೇಶನ್ ಕೊಡುವುದಾದ್ದರಿಂದ ನೇರವಾಗಿ ಬಾಯಲ್ಲಿ ಹೇಳಿ ರಿಜೆಕ್ಟ್ ಆಯಿತು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಸಾಲವನ್ನು ಒಂದು ಟೈಮ್ ಲಿಮಿಟ್ ಇದೆ, 45 ದಿವಸದೊಳಗಡೆಯೋ ಅದನ್ನು ಡಿಸ್ಪೋಸ್ ಮಾಡಲೇಬೇಕು. ರಿಜೆಕ್ಟ್ ಮಾಡುವುದಿದ್ದರೂ ಕೂಡ ಬ್ಯಾಂಕಿಗೆ ಅಧಿಕಾರ ಇದೆ. ಯಾವುದೇ ಸಾಲ ಸರಿಯಾಗಿಲ್ಲ, ಫಾರ್ ಎಕ್ಸಾಂಪಲ್ ನೀವೇನು ಹಪ್ಪಳ ತಯಾರಿಸ್ತೀರಿ, 20 ಲಕ್ಷದ ಬಿಲ್ಡಿಂಗಿಗೆ ಬೇಕು ತನಗೆ, ಬೇರೆ ಎಂಥದ್ದು ಬೇಡ, ಬ್ಯಾಂಕಿನವರು ಸಜೆಷನ್ ಮಾಡ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಷ್ಟೆಲ್ಲ ಬೇಡ, ಕಾಂಪ್ರಹೆನ್ಸಿವ್ ಲೋನ್ ಅಂತೇಳಿದು, ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟಿಗೆ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲಿಗೆ ಬೇಕಾಗಿರುವಷ್ಟು ಹಣವನ್ನು ಕೊಡುವುದಾದ್ದರಿಂದ ಅವರೇನು ಹೇಳ್ಬೋದು,
ಇಷ್ಟೆಲ್ಲ ಬೇಕಾಗಿಲ್ಲ, ಒಂದು ಸರಳವಾದಂಥ ರೀತಿಯಲ್ಲಿ ನೀವು ಮಾಡಿ ಅಂತೇಳಿ ಮಾಡಿಫಿಕೇಷನನ್ನು ಸೂಚಿಸ್ಬೋದು. ಒಂದು ವೇಳೆ ಆ ಜಾಗದಲ್ಲಿ ಇಂಥ ಅನೇಕ ಯೂನಿಟ್ಗಳಿವೆ, ಫೇಲ್ ಆಗಿವೆ, ಅಂಥ ಹೊತ್ತಿನಲ್ಲಿ ಆ ಕಾರಣವನ್ನು ಕೋಟ್ ಮಾಡಿ ವಯೇಬಲ್ ಅಲ್ಲ ಅಂತೇಳಿ ಹೇಳಿ ಬ್ಯಾಂಕಿನವರು ರಿಜೆಕ್ಟ್ ಮಾಡ್ಬೋದು. ಯಾವುದೇ ಮಾಡುವುದಿದ್ದರೂ ರೈಟಿಂಗ್ನಲ್ಲೇ ಕೊಡಬೇಕು. ಹಾಗಾಗಿ ರಿಜೆಕ್ಟ್ ಮಾಡಿದರೆ ಅಲ್ಲಿಗೆ ಮುಗೀತು ಅಂತೇಳಲ್ಲ, ನೀವು ಅದನ್ನು ಸಕ್ಸಸ್ ಮಾಡ್ತೇನೆ ಅಂತೇಳಿ ತೋರಿಸ್ಲಿಕ್ಕೆ ಬೇಕಾದಂಥ ಆಧಾರವನ್ನು ಮೇಲಿನ ಅಧಿಕಾರಿಗಳಿಗೆ ಕೊಟ್ಟರೆ ಅವ್ರು ಕನ್ಸಿಡರ್ ಮಾಡ್ಬೋದು. ಇಲ್ಲ DCC ಮೀಟಿಂಗ್ನಲ್ಲಿ ಗಮನಕ್ಕೆ ತಂದರೆ ಅಲ್ಲಿ ಕುಳಿತುಕೊಂಡೊಂದು ಚರ್ಚೆ ಆಗ್ತವೆ. ಆ ಚರ್ಚೆಯ ಮೂಲಕವಾಗಿ ಇದನ್ನು ಬಗೆಹರಿಸುವಂಥ ಒಂದು ಅತ್ಯುತ್ತಮವಾದಂಥ ಯೋಜನೆ PMEGP. ಹಾಗಾಗಿ ಉದ್ದಿಮೆದಾರರಾಗಲಿಕ್ಕೆ ಅವಕಾಶ ಇರುವಂಥ ಒಂದು, ನಾನೇ ಕೂಡ ಒಂದು ಇಂಡಸ್ಟ್ರಿಯಲಿಸ್ಟ್ ಅಂತೇಳಿ ಹೇಳಿಕೊಳ್ಳುವುದಕ್ಕೆ ಒಂದು ಫಸ್ಟ್ ಸ್ಟೆಪ್ ಆಗಿ ಸಾಲವನ್ನು ಪಡೆಯಲಿಕ್ಕೆ ಇರುವಂಥ ಏಕೈಕ ಮಾರ್ಗ ಮುದ್ರಾ, ಆಮೇಲಿನ PMEGP. ಈ ಎರಡರಲ್ಲಿ ನೀವು ಸಾಲವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಒಂದು ಹಂತದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಲೈಫನ್ನು ಡೀಲ್ ಮಾಡಲಿಕ್ಕೆ, ನಿಮ್ಮ ಮಕ್ಕಳನ್ನು ಒಂದು ಉತ್ತಮ ಶಾಲೆಗೆ ಕಳಿಸಲಿಕ್ಕೆ, ಉತ್ತಮವಾದಂಥ ಒಂದು ವಾತಾವರಣದಲ್ಲಿ ಬದುಕಲಿಕ್ಕೆ, ಹೈಜೆನಿಕ್ ಆದಂಥ ರೀತಿಯಲ್ಲಿ ಬದುಕಲಿಕ್ಕೆ, ಸಮಾಜದಲ್ಲಿ ಎದೆಯೆಬ್ಬಿಸಿ ನಿಲ್ಲಲಿಕ್ಕೆ ಸಾಧ್ಯ ಆಗಿರ್ತದೆ. ಹೆಚ್ಚಿಗೆ ಹೇಳಬೇಕು ಅಂತೇಳಾದರೆ ನೀವೊಂದು SB ಅಕೌಂಟ್ ಇರ್ತದೆ. ಆ SB ಅಕೌಂಟ್ನಲ್ಲಿಯೂ ಕೂಡ ನಿಮ್ಮಲ್ಲಿ ರೂಪೇ ಕಾರ್ಡ್ಗಳಿದ್ದರೆ 5,000 ರೂಪಾಯಿನವರೆಗಿನ ಓಲ್ಡ್ ರಾವಲನ್ನು ನಿಮ್ಮ ವ್ಯವಹಾರಕ್ಕೆ ಯಾವುದೇ ವಿಚಾರ ಇಲ್ಲದೆ ಬ್ಯಾಂಕಿನ ಹತ್ರ ಹೇಳಿ ತೆಗೆದುಕೊಳ್ಳುವಂಥ ಯೋಜನೆಗಳು ಈ ನಮ್ಮಲ್ಲಿದೆ. ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ಉಪಯೋಗಿಸ್ಕೊಳ್ಳಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತೇಳಿದ್ರೆ ಬ್ಯಾಂಕಿನ ಥ್ರೂನೇ ನಿಮ್ಮ ವ್ಯವಹಾರ ಆಗಲಿ. ಬ್ಯಾಂಕಿನಲ್ಲಿ ನೀವು ಹಣವನ್ನು ಇಟ್ಟದ್ದು ತೆಗೆದು ಎಲ್ಲ ಬ್ಯಾಂಕಿನ ಮೂಲಕನೇ ಆದರೆ ಅವರಿಗೂ ಕೂಡ ವಿಶ್ವಾಸ ಬರ್ತವೆ. ಈ ಹಂತದಲ್ಲಿ ಹೇಳ್ತಾ ಮುಂದಿನ ಹಂತದಲ್ಲೂ ಹೇಳ್ತೇನೆ, ಎಲ್ಲಿವರೆಗೆ ಸಾಲ ತೆಗೆದುಕೊಳ್ಬೋದು ಜಾಮೀನಿಲ್ಲದೆ, ಎಲ್ಲಿವರೆಗೆ ಯಾವುದೇ ಜಾಗ ಇಲ್ಲದೇನೆ, ಯಾವುದೇ ಸೆಕ್ಯೂರಿಟಿ ಇಲ್ಲದೇನೆ ಸಾಲವನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಹೇಳುವಂಥ ಒಂದು ದೊಡ್ಡ ಗುಟ್ಟಿದೆ. 5 ಕೋಟಿ ರೂಪಾಯಿನವರೆಗೂ ಕೂಡ ಸಾಲವನ್ನು ತೆಗೆದುಕೊಳ್ಳಬೇಕಾದ್ರೆ ಇನ್ನೊಬ್ಬರ ನೆರವನ್ನು ಕೇಳದೆ ಸಾಲವನ್ನು ಪಡೆದುಕೊಳ್ಳುವಂಥ ಯೋಜನೆಗಳಿವೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ. ನಮಸ್ಕಾರ.